ಬಿಜಿಎಸ್ ಶಾಲೆಯಲ್ಲಿ ಅದ್ದೂರಿ ಸ್ವಾತಂತ್ರ್ಯ ದಿನಾಚರಣೆ. ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ಧ್ವಜಾರೋಹಣ. ಬಿಜಿಎಸ್ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಅಂಗಳದಲ್ಲಿ ಸ್ವಾತಂತ್ರ್ಯ ದಿನೋತ್ಸವದ ಸಡಗರ ಮನೆ ಮಾಡಿತ್ತು. ಪೂಜ್ಯ ಶ್ರೀ ಶ್ರೀ ಪ್ರಕಾಶನಾಥ ಸ್ವಾಮೀಜಿಯವರು ಹಾಗೂ ಮುಖ್ಯ ಅತಿಥಿ ನಿವೃತ್ತ ಆರ್ಮಿ ಆಫೀಸರ್ ರಾಮನ್ ಭಾಟಿಯಾ ತೆರೆದ ವಾಹನದಲ್ಲಿ ರಾಜಗಾಂಭೀರ್ಯದಿಂದ ಮೈದಾನಕ್ಕೆ ಆಗಮಿಸಿದರು. ಮೊದಲು ವಂದೇ ಮಾತರಂ ಗೀತೆಯೊಂದಿಗೆ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಬಾಲಗಂಗಾಧರನಾಥ ಸ್ವಾಮೀಜಿಯವರ ಭಾವಚಿತ್ರಕ್ಕೆ ಪುಷ್ಪಾಲಂಕಾರ ಮಾಡಿ ನಮಿಸಲಾಯಿತು. ನಂತರ ಸ್ವಾಮೀಜಿ ಹಾಗೂ ಮುಖ್ಯ ಅತಿಥಿಗಳು ಧ್ವಜಾರೋಹಣವನ್ನ ನೆರವೇರಿಸಿ ಕೇಸರಿ, ಬಿಳಿ, ಹಸಿರು ಬಣ್ಣದ ಬಲೂನ್ಗಳನ್ನು ಆಗಸಕ್ಕೆ ಹಾರಿಸಿ ಸಂಭ್ರಮಿಸಿದರು. ನಂತರ ನಡೆದ ಕಾರ್ಯಕ್ರಮದಲ್ಲಿ ಬಿಜಿಎಸ್ ಶಾಲೆಯ ಮುದ್ದಾದ ಮಕ್ಕಳು ದೇಶಭಕ್ತಿ ಗೀತೆಗಳಿಗೆ ಹೆಜ್ಜೆ ಹಾಕಿದರು. ಅಷ್ಟೇ ಅಲ್ಲ, ಶಾಲೆಯ ಶಿಕ್ಷಕರು ಕೂಡ ವಿದ್ಯಾರ್ಥಿಗಳೊಂದಿಗೆ ಉತ್ಸಾಹದಿಂದ ಹೆಜ್ಜೆ ಹಾಕಿ ಕಾರ್ಯಕ್ರಮದ ಮೆರುಗನ್ನ ಹೆಚ್ಚಿಸಿದ್ದಾರೆ. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಮುಖ್ಯ ಅತಿಥಿ ನಿವೃತ್ತ ಸೇನಾಧಿಕಾರಿ ರಾಮನ್ ಭಾಟಿಯಾ, ವಿದ್ಯಾರ್ಥಿಗಳನ್ನ ನೋಡಿ ನನಗೆ ನನ್ನ ಶಾಲೆಯ ದಿನಗಳು ನೆನಪಾಗ್ತಾ ಇವೆ. ಇಂದು ನಾವು ಅನುಭವಿಸ್ತಾ ಇರುವ ಸ್ವಾತಂತ್ರ್ಯದ ಹಿಂದೆ ಅನೇಕ ಮಹನೀಯರ ತ್ಯಾಗವಿದೆ. ಜೀವನದಲ್ಲಿ ಎದುರಾಗುವ ಸೋಲುಗಳೇ ಯಶಸ್ಸಿಗೆ ದಾರಿದೀಪ ಅಂತ ಕಿವಿ ಮಾತನ್ನ ಹೇಳಿದ್ದಾರೆ. In this esteemed institution as a chief guest today, and this is a proud occasion, that is 15th of August, our Independence Day. We gather beneath this tricolor called Tiranga. So let's remember, like the school captain said, India's freedom struggle and the hundreds and thousands of our freedom fighters. Some known, some unknown. The determination of these countless freedom fighters, known and unknown, they devoted their lives to the dream of an independent India where we stand and breathe today. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಶ್ರೀ ಶ್ರೀ ಪ್ರಕಾಶನಾಥ ಸ್ವಾಮೀಜಿಯವರು ಆಶೀರ್ವಚನ ನೀಡುತ್ತಾ, ನಮ್ಮ ಶಾಲೆಯ ಮಕ್ಕಳೆಲ್ಲರೂ ಸೇರಿ ಅತ್ಯಂತ ಸಡಗರದಿಂದ 80ನೇ ವರ್ಷದ ಸ್ವಾತಂತ್ರ್ಯ ದಿನ ಆಚರಿಸಿದ್ದಾರೆ. ಶಿಸ್ತು ಎಂಬುದು ಕೇವಲ ಇಂದಿನ ದಿನಕ್ಕೆ ಮಾತ್ರ ಸೀಮಿತವಾಗಬಾರದು, ಅದನ್ನ ನಿಮ್ಮ ದಿನನಿತ್ಯದ ಜೀವನದಲ್ಲೂ ಅಳವಡಿಸಿಕೊಳ್ಬೇಕು ಅಂತ ಮಾರ್ಗದರ್ಶನವನ್ನ ಮಾಡಿದ್ದಾರೆ. ನಮ್ಮ ಬಿಜಿಎಸ್ ನಾಲೆಡ್ಜ್ ಸಿಟಿ ಇಲ್ಲೇನಿದೆ, ಇಲ್ಲಿ 3 ಸಂಸ್ಥೆಗಳಿದೆ. ಬಿಜಿಎಸ್ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಮತ್ತು ಬಿಜಿಎಸ್ IAS ಅಂತ ಇನ್ನೊಂದು ಹೋಟೆಲ್ ಮ್ಯಾನೇಜ್ಮೆಂಟು, ಎಲ್ಲರೂ ಸೇರಿ ಇವತ್ತು ಒಂದೇ ಗ್ರೌಂಡಲ್ಲಿ ನಾವೆಲ್ಲ ಭಾರತೀಯರು ನಮ್ಮ ಇಂಡಿಪೆಂಡೆನ್ಸ್ ಡೇ ಏನಿದೆ ಅದಕ್ಕೆ ನಾವೆಲ್ಲ ಭಾಗವಹಿಸಬೇಕು ಅಂತ ನಮ್ಮ ಪ್ರೀತಿ ಪಾತ್ರರಾದ ರಾಕೇಶ್ ಶೆಟ್ಟಿಯವರಾಗಿರ್ಬೋದು, ನಮ್ಮ ಮಂತ್ರಾಲಯದಿಂದ ಭಾಳ ಸಂತೋಷ ಆಯಿತು ನನಗೆ. ಏಕೆಂದರೆ ಇವತ್ತು ಮಂತ್ರಾಲಯ ಇವತ್ತು ನನಗೆ ಎಷ್ಟು ಪ್ರೀತಿ ಪಾತ್ರರಾಗಿದ್ದೆ ಅಂದರೆ, ಒಂದು ತವರು ಮನೆಯಿಂದ ನಿಮ್ಮ ಆರೋಗ್ಯ ಹೇಗಿದೆ ಅಂತ ಕೇಳಕ್ಕೆ ಬಂದಂಗೆ ಇವತ್ತು ಮಂತ್ರಾಲಯದಿಂದ ನನ್ನ ವಿಚಾರಣೆ ಮತ್ತು ಆರೋಗ್ಯ ವಿಚಾರಿಸಕ್ಕೆ ಬಂದಿರತಕ್ಕಂಥದ್ದು. ಮತ್ತು ನೆಕ್ಸ್ಟು ಮಂತ್ರಾಲಯದಲ್ಲಿ ಮಂತ್ರಾಲಯ ರಾಯರ ಆರಾಧನೆ ನಡೆಯುತ್ತೆ, ಅದಕ್ಕೆ ಇನ್ವಿಟೇಷನ್ ಕೊಡಕ್ಕೆ ಬಂದಿದ್ವಿ. ಬಿಜಿಎಸ್ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ನಲ್ಲಿ ನಡೆದ ಈ ಬಾರಿಯ ಸ್ವಾತಂತ್ರ್ಯ ದಿನಾಚರಣೆಯು ವಿದ್ಯಾರ್ಥಿಗಳಲ್ಲಿ ದೇಶಭಕ್ತಿ, ಶಿಸ್ತು ಮತ್ತು ಸಾಧನೆಯ ಕಿಚ್ಚನ್ನ ಹೊತ್ತಿಸುವ ಮೂಲಕ ಅತ್ಯಂತ ಯಶಸ್ವಿಯಾಗಿ ಮುಕ್ತಾಯವಾಯಿತು.